ಮಾ ಫೋನ್ ಬಿದ್ದೋಯ್ತಮ್ಮ. ಐಶಾಕನ್ ಫೋನ್ ಕೆಳಗಡೆಗೆ ಬಿದ್ದೋಯ್ತು ನೋಡಿ, ಡಿಸ್ಪ್ಲೇನೆ ಹೊಲ್ಟೋಗೈತೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹಾಯ್ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂಡ್ ಇವತ್ತು ವುಮೆನ್ಸ್ ಡೇ ಆಗಿರೋದ್ರಿಂದ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಯಾರು ವುಮೆನ್ಸ್ ಮಾತ್ರ ಹ್ಯಾಪಿ ವುಮೆನ್ಸ್ ಡೇ. ಅಂಡ್ ನಮ್ಮ ಅಮ್ಮಂಗೂ ಹ್ಯಾಪಿ ವುಮೆನ್ಸ್ ಡೇ ಹೇಳೋಣಮ್ಮ. ಹ್ಯಾಪಿ ವುಮೆನ್ಸ್ ಡೇ. ಅಂಡ್ ನಮ್ಮ ಅಕ್ಕಂಗೆ ಹೇಳೋಣ, ಐಶೋಕ ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು. ಏನ್ ಕೊಡ್ಬೇಕು ಇವತ್ತು? ಏಯ್ ಅಲ್ಲ, ಏನ್ ಕೊಡ್ಬೇಕು ಹೇಳಿ ಇವತ್ತು ವುಮೆನ್ಸ್ ಡೇ ಆಗಿರೋದ್ರಿಂದ? ನಿನ್ ಕೈಲಿ ಏನಾಗುತ್ತೋ ಅದ್ ಕೊಡು ಸಾಕು. ಸರಿ, ಅದೇ ನನ್ ಕೈಲಾಗಿದ್ದು ಹ್ಯಾಪಿ ವುಮೆನ್ಸ್ ಡೇ ಮಾಡ್ತೀನಿ. ಸರಿ. ಅಂಡ್ ಇನ್ನೊಬ್ರು ಲಾಸ್ಟ್ ಒನ್, ವನಿತಕ್ಕ ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್ ಅಪ್ಪು. ಅಂಡ್ ಎಲ್ಲ ವುಮೆನ್ಸ್ಗೂ ಹ್ಯಾಪಿ ವುಮೆನ್ಸ್ ಡೇ. ಅಂಡ್ ಎಲ್ಲರಿಗೂ ಇವತ್ತು ರೆಸ್ಪೆಕ್ಟ್ ಕೊಡ್ಲೇಬೇಕು. ಅಂಡ್ ಸೌಜನ್ಯ ಅವ್ರದ್ದು ಕೇಸ್ ನನಗ್ ನೋಡಿ ಒಂಥರ ಆಗೋಯ್ತು. ಯಾರ್ಯಾರು ಅದನ್ನ ವಿಡಿಯೋ ನೋಡ್ತಿದ್ದೀರೋ ಅವ್ರನ್ನ ಸಮೀರ್ ಬ್ರೋ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ ನನ್ನ ಕಡೆಯಿಂದ. 3 ತಿಂಗಳಾಯ್ತು ಇವತ್ತು ಬಂದು ಕಟಿಂಗ್ ಮಾಡ್ಸ್ಕೊಂತಿದ್ದೆ. ಸಖತ್ತಾಗಿದೆ. ಇವತ್ತು ಹೆಂಗಿರೋ ವ್ಲಾಗ್ ಮಾಡ್ತಾ ಇರ್ತೀನಲ್ಲ ಅಂತ ಸಖತ್ತಾಗಿ ಕಾಣಿಸ್ತಿದ್ದೆ. ಅಲ್ಲೇ ನನಗೆ ತುಂಬಾ ಖುಷಿ ಆಗೋಯ್ತು. ಆಮೇಲೆ ಬಂದು ನಮ್ಮ ಅಮ್ಮನ ಕೇಳೋಣ ಹೆಂಗಿರುತ್ತೆ ಅಂದ್ಬಿಟ್ಟು ನಾನು ಬಂದೆ. ನಮ್ಮ ಅಮ್ಮನ ಹತ್ರ ರಿಯಾಕ್ಷನ್, ಮಾ ಕಟಿಂಗ್ ಹೆಂಗೈತ್ ಮಾ? ಕಟಿಂಗ್ ಸೂಪರ್ ಆಗೈತಾ ಐಶೋಕ? ಈ ಬೇಗ ಬಾಯ್ಲಿ ಇಲ್ಲಿ ನಿಂತಿದ್ದೀನಿ ತಾನೆ ನಿನ್ಗೋಸ್ಕರ. ಒಂದೇ ನಿಮಿಷ ಹಿಂಗೆ ಎದ್ದು ಬಂದು ಹಿಂಗೆ ಎದ್ದೋಗ್ಬಿಡು. ಚೆನ್ನಾಯ್ತಾ ಕಟಿಂಗು? ಸೂಪರ್ ಆಗೈತಾ? ಚೆನ್ನಾಗೈತೆ ಹೇಳು. ನನ್ಗೆ ಕನ್ನಡಲ್ಲಿ ನೋಡ್ಕೊಂಡಿದ್ದ ತಕ್ಷಣ ಸಖತ್ತಾಗಿ ಕಾಣಿಸ್ತಾ ಇದ್ದೀನಿ ಅನ್ಸುತ್ತಲ್ಲ. ಇವತ್ತು ಹೋಗಿ ಕಟಿಂಗ್ ಮಾಡಿಸ್ಕೊಂಬಂದೆ. ಸಖತ್ತಾಗಿದ್ದೀನಿ. ಅಂಡ್ ನಾನು ಇಷ್ಟು ದಿನ ನಂದು ಸ್ಕ್ರಿಪ್ಟು, ಆಮೇಲೆ ಮಾಮೂಲಿ ವ್ಲಾಗ್ ಮಾಡೋದಕ್ಕೆಲ್ಲ ನಾನೇನು ಸ್ಕ್ರಿಪ್ಟ್ ಬರೀತಿಲ್ಲ. ಮಾಮೂಲಿ ಕಾಮಿಡಿ ರೀಲ್ಸ್ ಬರೆಯೋದಕ್ಕೆ ಅದಕ್ಕೆಲ್ಲ ಸ್ಕ್ರಿಪ್ಟ್ ಬರೀತಾ ಇದ್ದು ಈ ಹಳೆ ಬುಕ್ಕಲ್ಲಿ ಬರೀತಿದ್ದೆ. ಆಮೇಲೆ ಇನ್ಮೇಲೆ ಈ ಹೊಸ ಬುಕ್ಕಲ್ಲಿ ಬರೀತಾ ಇದ್ದೀನಿ. ಏನಂದ್ರೆ ಈ ಹೊಸ ಬುಕ್ಕಲ್ಲಿ ಏನು ನನ್ಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ, ನೋಡ್ರಿ ನನ್ನ ಡ್ರೀಮ್ಸ್ ಎಲ್ಲ ಬರ್ಕೊಂಡಿದ್ದೀನಿ. ಅಂದ್ರೆ ನಂದು ಯೂಟ್ಯೂಬ್ ಚಾನಲ್ ಹೆಸರು, ಆಮೇಲೆ ನನ್ನ ಡ್ರೀಮ್ ಏನು ಅಂತ ಬರ್ಕೊಂಡಿದ್ದೀನಿ. ಯೂಟ್ಯೂಬಲ್ಲಿ 1K ಸಬ್ಸ್ಕ್ರೈಬರ್ಸು, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ 1K ಫಾಲೋವರ್ಸ್ ಆಗ್ಬೇಕು ಅಂತ ಡ್ರೀಮ್ ಬರ್ಕೊಂಡಿದ್ದೀನಿ. ಆಗ್ಲಿ, ಯಾರ್ಯಾರು ನನ್ನನ್ನ ಯೂಟ್ಯೂಬಲ್ಲಿ ಫಾಲೋ ಮಾಡೋರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ID ಇದೆ, ಫಾಲೋ ಮಾಡ್ಕೊಳ್ಳಿ. ಆಮೇಲೆ ಹಂಗೆ ಇದ್ರಲ್ಲೂ ನಾನು ಹಂಗೆ ಇನ್ನೇನೆಲ್ಲ ಬರ್ಕೊಂಡಿರ್ತೀನಿ. ಇನ್ನೇ 2 ಸ್ಕ್ರಿಪ್ಟ್ ಬರ್ದಿದ್ದು ಹಳೆ ಬುಕ್ಕಲ್ಲೆಲ್ಲ ಬರ್ದಿಕ್ಕಿದ್ದೀನಿ. ಇನ್ನ ಈ ಬುಕ್ ಅಂತೂ ನನಗೆ ಬೆಸ್ಟ್ ಬುಕ್. ಇದ್ರಲ್ಲಿ ಮಾಡೋ ರೀಲ್ಸು, ಆಮೇಲೆ ಬರೆಯೋ ಸ್ಕ್ರಿಪ್ಟ್ ಇದ್ರಲ್ಲಿ ಬರೆಯೋ ಸ್ಕ್ರಿಪ್ಟು ಅದೆಲ್ಲ ಏನಿಲ್ಲ ಮಾಡಿದ್ರು 1K ಮೇಲೆ ವ್ಯೂಸ್ ಅದು ಅಷ್ಟು ಹಂಗೋಗುತ್ತೆ. ಅದಕ್ಕೋಸ್ಕರ ಈ ಬುಕ್ ನನಗೆ ಒಳ್ಳೆ ಬಾಂಡಿಂಗ್ ಕೊಟ್ಟಿದೆ. ಅಂಡ್ ಇವಾಗ ಹೋಗೋಣ, ನಮ್ಮ ಅಮ್ಮನ್ ಕೇಳೋಣ. ಇವತ್ತು ವುಮೆನ್ಸ್ ಡೇ ಅಲ್ಲ, ಎಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀಯಮ್ಮ ವುಮೆನ್ಸ್ ಡೇಗೆ? ಬೇಗ ಹೇಳು. ಎಲ್ಲರಿಗೂ ಏನೇ ಹೇಳಕ್ ಇಷ್ಟಪಡ್ತೀಯ? ಎಲ್ಲ ವುಮೆನ್ಸ್ಗೂ, ಮನೆಯಲ್ಲಿ ವರ್ಕ್ ಮಾಡೋರು, ಆಚೆಗಡೆ ಎಲ್ಲ ವುಮೆನ್ಸ್ಗೂ ಸೇರಿಸಿ ಏನ್ ಹೇಳ್ತೀಯ ಒಂದೇ ಮಾತಲ್ಲಿ? ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳ್ಬಾರ್ದು, ಅದನ್ನ ಬಿಟ್ಟು ಬೇರೆ ಏನ್ ಹೇಳ್ತೀಯ ಹೇಳು? ಫಸ್ಟ್ ಹೆಂಗಸರಿಗೆ ಮರ್ಯಾದೆ ಕೊಡೋದ್ ಕಲೀರಿ ಅಷ್ಟೇ. ನಾವು ಕೊಡ್ತೀವಲ್ಲ ಬೇರೆಯವರು. ಓಕೆ. ಹೆಣ್ಮಕ್ಳಿಗೆ ಫಸ್ಟ್ ಮರ್ಯಾದೆ ಕೊಡ್ರಿ. ಹೆಣ್ಮಕ್ಳಿಗೆ ಅಂದ್ರೆ ಆಚೆ ಅಂತ ಅಲ್ಲ, ಆಚೆನೂ ಅಷ್ಟೇ ಒಳಗಡೆನೂ ಅಷ್ಟೇ. ಅವ್ರಿಗೆ ರೆಸ್ಪೆಕ್ಟ್ ಕೊಡೋದ್ ಕಲೀರಿ ಫಸ್ಟ್ ಅಷ್ಟೇ. ರೆಸ್ಪೆಕ್ಟ್ ಒಂದು ಕೊಡ್ಬೇಕು ನಾವು. ಬರೀ ವುಮೆನ್ಸ್ ಡೇ ದಿನ ಮಾತ್ರ ರೆಸ್ಪೆಕ್ಟ್ ಕೊಡ್ಬೋದು. ಪ್ರತಿ 365 ಡೇಸ್ ನಾವು ರೆಸ್ಪೆಕ್ಟ್ ಕೊಡ್ಲೇಬೇಕು ಅವ್ರಿಗಂತೂ. ಎಲ್ಲರಿಗೂ ಒಂದು ರೆಸ್ಪೆಕ್ಟ್. ಅಂಡ್ ಒನ್ಸ್ ಮೋರ್ ಹ್ಯಾಪಿ ವುಮೆನ್ಸ್ ಡೇ. ಅಂಡ್ ಇವತ್ತು ಬಂದ್ಬಿಟ್ಟು ನಮ್ಮ ಅಕ್ಕಂಗೆ ಫೋನ್ ಹೊಡೆದೋಗಿರೋ ತರ ಪ್ರ್ಯಾಂಕ್ ಮಾಡಬೇಕು. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ವಾಲ್ ಪೇಪರ್ ಎಲ್ಲ ಹಾಕೊಂಡು. ಇವಾಗ ಒಳ್ಳೆ ಒಂಥರ ಆಕ್ಟಿಂಗ್ ಮಾಡ್ಕೊಂಡಿಲ್ಲ ನೋಡಿ, ಎಲ್ಲ ಹಾಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗಂತೂ ನೋಡಿ ಹೆಂಗ್ ರೆಡಿ ಮಾಡಿಕ್ಕಿದ್ದೀನಿ. ಇವಾಗ ನೋಡ್ಕೊಳ್ಳಿ, ಇವಾಗ ಫುಲ್ಲು ಆಕ್ಟಿಂಗ್ ಮಾಡಿ ಫುಲ್ಲು ಉರ್ರೆಬ್ಬಿಸ್ಬಿಡೋಣ ನಮ್ಮ ಅಕ್ಕಂಗೆ. ಇವಾಗ ಆಕ್ಟಿಂಗ್ ಶುರು. ಇವತ್ತೊಂಥರ ಭಯ ಆಯ್ತೈತೆ. ಇದೆ ಫಸ್ಟ್ ಟೈಮ್ ನಾನು ಪ್ರ್ಯಾಂಕ್ ಮಾಡ್ತೀನಿ ನಮ್ಮ ಅಕ್ಕಂಗೆ. ನೋಡೋಣ ಕದೇ. ಮಾ ಫೋನ್ ಬಿದ್ದೋಯ್ತಮ್ಮ. ಐಶಾಕನ್ ಫೋನ್ ಕೆಳಗಡೆಗೆ ಬಿದ್ದೋಯ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ. ನೋಡಿ ಡಿಸ್ಪ್ಲೇನೆ ಹೊಲ್ಟೋಗೈತೆ.
ಐಶೋಕ ಡಿಸ್ಪ್ಲೇನೆ ಹೊಲ್ಟೋಯ್ತು ಇಲ್ಲಿ ನೋಡಿಲ್ಲಿ. ಇಲ್ಲಿ ನೋಡ ಐಶೋಕ. ನಿನ್ ಫೋನ್ ತಗೊಳಕ್ ಹೋದೆ, ಅಲ್ಲಿ ಇದು ತಗೊಳಕ್ಕೆ ಇದು ಏನೋ ಸರ್ಚ್ ಮಾಡೋಣ ಅಂತ ಬ್ಯಾಕ್ ಗ್ರೌಂಡ್ಗೆ. ಅಲ್ಲಿ ನೋಡಿಲ್ಲ ಇದು ಹೆಂಗ್ ಹೊಡೆದಾಗೈತೆ. ಆಪ್ಸೇ ವರ್ಕ್ ಐತಿಲ್ಲ. ಇಲ್ಲಿ ನೋಡಿಲ್ಲ, ಅಮ್ಮನ್ ಕೈಗೆ ಕೊಡ್ತೀನಿ ನೋಡಮ್ಮ. ಆಪ್ಸೇ ವರ್ಕ್ ಐತಿಲ್ಲ. ಫೋನ್ ಪೇ ಒತ್ತಾ ಇರೋ ಒತ್ತಕ್ಕೆ ಐತಿಲ್ಲ ಅಲ್ಲಿ. ನಿಜ ಗಾಡ್ ಪ್ರಾಮಿಸ್ ಕಾ. ನೋಡಿಲ್ ಬೇಕಂದ್ರೆ ನೀನೇ ವರ್ಕ್ ಮಾಡಿ ನೋಡು. ನೋಡಿಲಿ ವರ್ಕೇ ಐತಿಲ್ಲ ನೋಡು. ಹೇಳ್ತಾ ಇದ್ರೆ ನೀನು ನನಗೇನಂತೆ ಹೋಗಿರೋದು ನಿನ್ ಫೋನ್ ತಾನೆ ಬಂದಿದ್ ನೋಡ್ಕೊ. ಅದನ್ನೇ ತಾನೇ ತಗೊಂಬಂದೆ. ಬಿದೋಗಿತ್ತು ಇಲ್ಲ ಇದು ಸಾರಿ ತಗೊಳಕ್ ಹೋಗಿ ಬಿದೋಯ್ತು ಅಂತ. ಇಲ್ಲಿ ನೋಡಿಲ್ಲ ಐಶೋಕ. ಆಪ್ಸ್ ಫೋನ್ ಪೇನ ಯಾವ್ದು ವರ್ಕೇ ಆಯ್ತಿಲ್ಲ. ಫೋನ್ ಪೇ ಇಲ್ಲ ಅಲ್ಲ. ಇಲ್ಲಿ ನೋಡಿಲ್ಲಿ ನೋಡಿಲಿ ಮುಟ್ ನೋಡಿ ನೀನೇ ಬೇಕಂದ್ರೆ. ನೋಡಿಲ್ಲಿ ಏನು ಮಾಡಿಲ್ಲ. ಇಲ್ಲಿ ನೋಡಿಲ್ ಬೇಕಂದ್ರೆ ಸ್ನ್ಯಾಪ್ ಚಾಟ್ ಓದುತ್ತಾ ಇದ್ದೀನಿ. ನೋಡಿಲ್ಲಿ ವರ್ಕೇ ಆಯ್ತಿಲ್ಲ. ಅದನ್ನೇ ಹೇಳ್ತಾ ಇರೋದು ಬಿದೋಯ್ತು ಅಂತ. ಏನೋ ಮಾಡೋದು ಆಯ್ತು ಹೋಯ್ತು ಫೋನ್ ಬಿಡು. ನಮ್ಮ ಅಕ್ಕ ಬರ್ಬೇಕು. ಜೋರು ಹಂಗೆ ಮಾತಾಡ್ಬಿಟ್ರೆ ನಮ್ಮ ಅಕ್ಕಂಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ನೋಡೋಣ ನಮ್ಮ ಅಕ್ಕ ಬರ್ಲಿ. ಐಶೋಕ ಇಲ್ಲಿ ಬಂದ್ ನೋಡಕ ಹಾಲಿಂದ ಹೇಳ್ತಾ ಇದ್ರೆ ನೀನು. ಆಯ್ತು ಇಲ್ಲಿ ಬಂದ್ ನೀನೇ ವರ್ಕ್ ಮಾಡಿ ನೋಡಿಲಿ. ಪ್ರ್ಯಾಂಕ್ ಮಾಡಕ್ ಇಲ್ಲಿ ನಾನು ಇಲ್ಲಿ ನೋಡಿ ಇಲ್ಲಿ ಬೇಕಂದ್ರೆ. ಇಲ್ಲಿ ನೋಡಿಲಿ ನೀಟಾಗಿ ಮಾತಾಡ ಕರೆಕ್ಟ್ ಆಗಿ ನೋಡಿಲಿ ವರ್ಕ್ ಮಾಡಿ ನೀನೆ. ಆಯ್ತು ಬಿಡ್ ನನ್ಗೇನಂತ ಡಿಸ್ಪ್ಲೇ ಹೊಲ್ಟಾಗೈತೆ. ನೋಡಿಲ್ಲ ಐಶಕ್ಕ ವರ್ಕ್ ಮಾಡಿ ನೋಡ ಐಶಕ್ಕ ವರ್ಕ್ ಮಾಡಿ ನೋಡಿಲಿ. ನೋಡಿಲಿ ವರ್ಕ್ ಮಾಡಿ ನೋಡು ಅಂದ್ರೆ ಹೊಸ್ತಾ ನುಂಡ್ರ ಅಂತೆ. ನಾ ಯಾವಾಗ ಮಾತಾಡ ಐಶಕ್ಕ. ಈ ಜಾಗ ಅಂತೂ ಸೂಪರ್ ಅಂದ್ರೆ ಸೂಪರ್. ನಂದು ವಿಡಿಯೋ ಎಡಿಟಿಂಗ್ ಆಗ್ಲಿ ಏನೇ ಆಗ್ಲಿ ಇಲ್ಲಿ ಬಂದು ಹಿಂಗ ಆರಾಮಾಗಿ ಕೂತ್ಕೊಂಡು ನಾನು ಮಾಡೋದಕ್ಕಂತೂ ತುಂಬಾ ಹಿಂದೆ ಬ್ಯಾಕ್ ಸಪೋರ್ಟ್ ಎಲ್ಲ ಸಕ್ಕತ್ತಾಗಿಸುತ್ತೆ. ಇಲ್ಲಂತೂ ಇಲ್ಲೇ ಎಡಿಟಿಂಗ್ ಮಾಡೋದು ನಂದು ಕೂತ್ಕೊಂಡು ಜಾಸ್ತಿ ಹೋಗೋರು. ಅಂದ್ರೆ ನಾನು ಎಡಿಟಿಂಗ್ ಅಂತಾನೆ ಏನು 1 hour ಏನ್ ಕೊಡಲ್ಲ. ನಾನು ಕಾಲೇಜಸ್ಗೆ ಹೋಗ್ತಿರೋದ್ರಿಂದ ಒಂದು ಫ್ರೀ ಟೈಮ್ ಸಿಕ್ದಾಗೆಲ್ಲ ಎಡಿಟಿಂಗ್ ಮಾಡ್ಕೊಂತೀನಿ. ಫ್ರೀ ಟೈಮ್ ಸಿಕ್ದಾಗೆಲ್ಲ ವಾಯ್ಸ್ ಓವರ್ ಕೊಟ್ಕೊಂಡು ರೂಮಲ್ಲಿ ಕುತ್ಕೊಂಡು ವಾಯ್ಸ್ ಓವರ್ ಕೊಟ್ಕೊಂತೀನಿ. ಇವತ್ತು ಪ್ರ್ಯಾಂಕ್ ಮಾಡೋದ್ರಲ್ಲಿ ಫೇಲ್ ಆಗೋಯ್ತು. ಓಕೆ, ನೆಕ್ಸ್ಟ್ ಟೈಮ್ ಯಾವ ತರ ಪ್ರ್ಯಾಂಕ್ ಮಾಡೋಣ, ದೊಡ್ಡದಾಗೆ ಪ್ರ್ಯಾಂಕ್ ಮಾಡಿದ್ರೆ ಅಂತೂ ಹತ್ತು ಬಿಡ್ಬೇಕು, ಹಂಗ್ ಪ್ರ್ಯಾಂಕ್ ಮಾಡ್ಬಿಡ್ಬೇಕು. ಇಂಚೂರು ಇನ್ನೇನ್ ಪ್ರ್ಯಾಂಕ್ ಆಯ್ತಿತ್ತು ನಮ್ಮ ಅಕ್ಕ. ಆಮೇಲೆ ಗೊತ್ತೇ ಆಗೋಯ್ತು ನಮ್ಮ ಅಕ್ಕಂಗೆ ಅದು ಪ್ರ್ಯಾಂಕು ಇದು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಓಕೆ, ನೆಕ್ಸ್ಟ್ ಟೈಮ್ ಪ್ರ್ಯಾಂಕ್ ಮಾಡೋಣ. ನೆಕ್ಸ್ಟ್ ಕಂಟೆಂಟ್ ಯಾವ್ದು ಮಾಡ್ಬೇಕು ಅಂದ್ರೆ ನಾನು ಸೇಯಿಂಗ್ ಎಷ್ಟು ಅಮ್ಮ ಇಲ್ಲಾಂದ್ರೆ ಆಸ್ಕಿಂಗ್ ಫನ್ನಿ ಕ್ವಶನ್ಸ್ ಫಾರ್ ಪಬ್ಲಿಕ್ ಅಲ್ಲಿ ಹೋಗ್ಬಿಟ್ಟು ಫನ್ನಿ ಕ್ವಶನ್ಸ್ ಕೇಳಬೇಕು ಪಬ್ಲಿಕ್ ಅವ್ರಿಗೆ ಅಂದ್ಬಿಟ್ಟು ನೋಡೋಣ. ನೆಕ್ಸ್ಟ್ ನಿಮ್ಗೆ ಇವೆರಡರಲ್ಲಿ ಸೇಯಿಂಗ್ ಎಷ್ಟು ಅಮ್ಮ ಮತ್ತೆ ಇಲ್ಲೋ ಆಸ್ಕಿಂಗ್ ಫನ್ನಿ ಕ್ವಶನ್ಸ್ ಟು ಪಬ್ಲಿಕ್, ಇವೆರಡರಲ್ಲಿ ನಿಮ್ಗೆ ಯಾವ್ದು ಮಾಡ್ಬೇಕು ಅನ್ನೋದು ಜಾಸ್ತಿ ಕಮೆಂಟ್ ಆಗ್ತಿರೋ ಅದ್ರ ಮೇಲೆ ನಾನು ನೆಕ್ಸ್ಟ್ ವೀಕಲ್ಲೋ ಇವಾಗ ಮಧ್ಯದಲ್ಲಿ ಯಾವಾಗಾರು ಕಾಲೇಜ್ ರಜಾ ಕೊಟ್ಟಾಗ ಅದೊಂದು ಮಾಡ್ತೀನಿ. ನೀವು ಯಾವ್ದ್ರ ಮೇಲೆ ಜಾಸ್ತಿ ಕಮೆಂಟ್ ಬರುತ್ತೋ ಅದನ್ನ ಮಾಡ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕಮೆಂಟ್ ಮಾಡಿ, ಅದನ್ನ ಪಕ್ಕ ಖಂಡಿತ ಮಾಡೇ ಮಾಡ್ತೀನಿ ಅಂತ ಹೇಳ್ತೀನಿ. ಪ್ರ್ಯಾಂಕ್ ಫೇಲ್ ಆಗೋಯ್ತು, ಶೈಟ್. ನೆಕ್ಸ್ಟ್ ಟೈಮ್ ಮಾಡೋಣ. ಓಕೆ ಐಶೋಕ, ಇಲ್ಲಿ ನೋಡಕ ಆಗ್ಲಿಂದ ತೋರಿಸ್ತಾ ಇದ್ದೀನಿ. ಓಲಿ ನೋಡಿ ನೀನೇ ವರ್ಕ್ ಮಾಡಿ ನೋಡು. ಆಗೈತಾ ಆಗಿಲ್ವಾಪ? ಇವಾಗ ತಡಿ ಒಂದು ನಿಮಿಷ ಲಾಕ್ ಓಪನ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಆಪ್ ವರ್ಕ್ ಮಾಡಿಸ್ಬಿಡಿ. ಇವಾಗ ಆಪ್ ವರ್ಕ್ ಮಾಡಿಸು. ಏನೋ ಮಾಡಿದ್ದೀಲಿ, ಏನೋ ಒಂದು ಪ್ರ್ಯಾಂಕ್ ಮಾಡೋಣ ಅಂದ್ರೆ ಅಷ್ಟು ಬೇಗ ಕಂಡು ಹಿಡಿದ್ಬಿಡ್ತೀಯ ನೋಡಿ ನೀನು. ಒಟ್ನಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಸ್ಲ್ ಮನೇಲಿ ಸ್ವಲ್ಪ ನೀನ್ ಪ್ರ್ಯಾಂಕ್ ಆಗೋ ತರ ಇದ್ದೆ. ಆಮೇಲೆ ನೋಡಿದ್ರ ಮೇಲೆ ಫಸ್ಟ್ ಈಗ ಚೇಂಜ್ ಮಾಡ್ಕೊ, ವಾಲ್ಪೇಪರ್ ಚೇಂಜ್ ಮಾಡ್ಕೊ ಅಷ್ಟೇ. ತಡಿ ಇಲ್ಲಿ ನೋಡಿಲಿ ವಾಲ್ಪೇಪರ್ ಇಲ್ಲಿ ತಿರುಗಿಸು. ಇಲ್ಲೈತೆ ಆಪ್ಸ್ ಎಲ್ಲ ಇಲ್ಲೈತೆ. ಅದೊಂದು ಸ್ಕ್ರೀನ್ ಶಾಟ್ ತೆಗ್ದು ನಾನು ಹಂಗ್ ಮಾಡಿದ್ದು. ಇವಾಗ ನೀಟ್
ಇವಾಗ ಇಲ್ಲ ಐತ್ ನೋಡಿ ಇಲ್ಲಿ ನೀಟಾಗಿ ಇಲ್ಲಿ ಹೋಗ್ಬಿಟ್ಟು ಇವಾಗ ವಾಲ್ ಪೇಪರ್ ಚೇಂಜ್ ಮಾಡ್ಕೊ ಅಷ್ಟೇ. ನಂಗ್ ಗೊತ್ತಿಲ್ಲ ವಾಲ್ ಪೇಪರ್ ಫೋಟೋ ಇಲ್ಲ ನನ್ನ ಹತ್ರ. ಚೇಂಜ್ ಮಾಡಲ್ಲ, ಮಾಡ್ತೀನಿ ಬಂದ್ಬಿಡು. ಷಣ್ಮುಖ, ಏನೋ ಪ್ರ್ಯಾಂಕ್ ಐತಿ ಅಂದ್ಬಿಟ್ಟು ಮಾಡಿದ್ರೆ ನೋಡು ಇವಾಗ ತಿರ್ಗಾ ಎಲ್ಲ ನಾನೇ ಮಾಡ್ಕೊಡ್ಬೇಕಂತ ನೀನ್ ತಾನೇ ಪೇಪರ್ ಅದು ಇಲ್ಲ ಕಣೋ ನನ್ನ ಹತ್ರ. ಮಾಡ್ಕೊಡಲ್ಲ. ಒಂದು ಅಪ್ಪನ ಫೋಟೋ ಮಿಸ್ ಆಗೋಯ್ತು ಪ್ರ್ಯಾಂಕ್ ಮಾಡೋದು. ನೆಕ್ಸ್ಟ್ ಯಾವಾಗಾರು ಪ್ರ್ಯಾಂಕ್ ಮಾಡೋಣ, ಮಾಡೇ ಮಾಡ್ತೀನಿ. ನೆಕ್ಸ್ಟ್ ಪಕ್ಕ ಮಾಡೇ ಮಾಡ್ತೀನಿ ಐಶೋಕ ಪ್ರ್ಯಾಂಕ್ ಅಂತೂ ನಿಂಗೆ ಬಿಡೋದೇ ಇಲ್ಲ. ಇದೇನ್ ಮಾಡ್ತೇನೆ ಮಾಡ್ಕೋ, ಪ್ರ್ಯಾಂಕ್ ಮಾಡೇ ಮಾಡ್ತೀನಿ. ನೆಕ್ಸ್ಟ್ ಪ್ರ್ಯಾಂಕ್ಗೋಸ್ಕರ ಕಾಯ್ತಾ ಇರಿ. ಇವತ್ತಿನ ಪ್ರ್ಯಾಂಕ್ ಅಂತೂ ಸಕ್ಕದಾಯ್ತಾರೆ. ನಮ್ಮ ಅಕ್ಕಂಗ್ ಗೊತ್ತೇ ಆಗೋಯ್ತು ಆದ್ರೆ ಪ್ರ್ಯಾಂಕ್ ಫೇಲ್ ಆಗೋಯ್ತು. ನಮ್ಮ ಅಮ್ಮಂಗ್ ಕೇಳೋಣ ಹೇಗನ್ಸ್ತು ಅಂತ. ಅಮ್ಮ ಪ್ರ್ಯಾಂಕ್ ಮಾಡಿದ್ದು ಹೇಗನ್ಸ್ತಮ್ಮ? ಸೂಪರ್ ಆಗಿತ್ತು. ಸೂಪರ್ ಆಗಿತ್ತಾ? ನಿನ್ ನಗ್ತಿದೆ ಒಂಚೂರು, ಅಂದ್ರೆ ನಿನ್ನಿಂದ ಏನಲ್ಲ, ಐಶಕ್ಕ ಬೇಗ ಕಂಡು ಬಿಡ್ತು ಅಂತ ಅದೊಂದೇ ಒಂದ್ ಇಲ್ಲ ಅಂದಿದ್ರೆ ಪಕ್ಕ ಪ್ರ್ಯಾಂಕ್ ಆಗೋದು. ಐಶಕ್ಕ ನಿಂಗೇನ ಅನ್ಸ್ತಾ ಐಶಕ್ಕ? ನಂಗ್ ಪ್ರ್ಯಾಂಕ್ ಹೇಳ್ಬೇಕ. ಪರವಾಗಿಲ್ಲ, ಈಗ ಗೊತ್ತಿಲ್ಲದೆ ಇರೋದ್ ಮಾಡಿರೋದು. ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಫಸ್ಟ್ ಫ್ರಾಂಕ್ ಅಂತ, ಆಮೇಲೆ ಅವಳಿಗೆ ಕ್ಲಾಶ್ ಆಯ್ತು. ಆಮೇಲೆ ಎಲ್ಲಾರು ಒಂದೇ ಒಂದ್ಸಲಿ ತಮ್ಮ ತೋರ್ಸ್ಬಿಟ್ರಿ ಲಾಸ್ಟ್. ಅಂಡ್ ನೆಕ್ಸ್ಟ್ ಯಾವ ಕಂಟೆಂಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಸೇಯಿಂಗ್ ಎಷ್ಟು ಅಮ್ಮ, ಇಲ್ಲಾಂದ್ರೆ ಆಸ್ಕಿಂಗ್ ಫನ್ನಿ ಕ್ವಶನ್ ಇನ್ ಪಬ್ಲಿಕ್. ಇವೆರಡ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ, ಯಾವ್ದು ಚೆನ್ನಾಗ್ ಮಾಡ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಅದ್ರ ಮೇಲೆ ನಾ ಯಾವ್ದಕ್ಕೆ ಜಾಸ್ತಿ ಕಮೆಂಟ್ ಬಂದಿರುತ್ತೋ ಅದನ್ನ ಮಾಡ್ತೀನಿ. ಓಕೆ, ಬಾಯ್ ಬಾಯ್. ಈ ವಿಡಿಯೋ ನೋಡೋರೆಲ್ಲ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ಇನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.